ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಅಸ್ಥಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡಯ್ಯ ನಿನ್ನ ಆತ್ಮಾದಿ ಪ್ರವರ್ತಿಸಲು. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಚನ 10 ಮತ್ತು 11. ಆದರೆ ಕ್ರಿಸ್ತ ಯೇಸು ನಿಮ್ಮಲ್ಲಿ ವಾಸಿಸಿದರೆ ಪಾಪದ ನಿಮಿತ್ತ ನಿಮ್ಮ ಶರೀರ ಮರಣಕ್ಕೆ ಗುರಿಯಾಗಿದ್ದರೂ ನೀವು ದೇವರೊಡನೆ ಸತ್ಸಂಬಂಧವನ್ನು ಪಡೆದಿರುವುದರಿಂದ ಪವಿತ್ರಾತ್ಮ ನಿಮಗೆ ಜೀವಾಳವಾಗಿರುತ್ತಾರೆ. ಪ್ರೈಸ್ ದ ಲಾರ್ಡ್. ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಚನ 1ರಿಂದ ಧ್ಯಾನಿಸುತ್ತಾ ಬರ್ತಾ ಇದ್ದೀವಿ, ಹೌದಲ್ವಾ? ನಿನ್ನೆ ದಿನದಲ್ಲಿ ನಾವು ನೋಡಿದ್ದೇವೆ, ಯಾರಲ್ಲಿ ಯೇಸು ಕ್ರಿಸ್ತನ ಆತ್ಮರು ಇಲ್ಲವೋ ಅಂಥವನು ಯೇಸುವಿಗೆ ಸಂಬಂಧಪಟ್ಟವರಲ್ಲ. ಯೇಸುವನ್ನು ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡು ಸ್ನಾನ ದೀಕ್ಷಾ ಅಥವಾ ದೀಕ್ಷಾ ಸ್ನಾನ ಮಾಡಿಕೊಂಡ ವ್ಯಕ್ತಿ ತದನಂತರ ಆತ್ಮರಿಂದಲೂ ಅಗ್ನಿಯಿಂದಲೂ ಸ್ನಾನ ದೀಕ್ಷೆಯನ್ನು ಪಡೆದುಕೊಂಡು ಪವಿತ್ರಾತ್ಮ ಭರಿತ ಜೀವಿತವನ್ನು ನಡೆಸಬೇಕು. ಸ್ನಾನ ದೀಕ್ಷೆ ಸಂಸ್ಕಾರದ ಮೂಲಕ ದೇವರು ಪವಿತ್ರಾತ್ಮರ ಮುದ್ರೆ ಅಥವಾ ಪವಿತ್ರಾತ್ಮರನ್ನು ನಮ್ಮೊಳಗೆ ನೆಲೆಸುವಂತೆ ಮಾಡುತ್ತಾರೆ. ಸೊ ಪವಿತ್ರಾತ್ಮ ಜೀವಾತ್ಮ, ನಿತ್ಯಾತ್ಮ, ಸತ್ಯಾತ್ಮ. ದೇವರು ಆತ್ಮ ಸ್ವರೂಪಿ. ಪವಿತ್ರಾತ್ಮ ಅಳಿವಿಲ್ಲದ ಆತ್ಮ, ಸದಾ ಕಾಲಕ್ಕೂ ಜೀವಿಸುವ ಆತ್ಮ. ಆ ಆತ್ಮ ನಿಮ್ಮೊಳಗೆ ಇರುವ ಕಾರಣ ಆ ಆತ್ಮ ನಿಮ್ಮ ಜೀವಾಳವಾಗಿರುತ್ತಾರೆ. ಶರೀರ ನಾವು ಮಾಡುವ ಪಾಪದ ನಿಮಿತ್ತ ಮರಣದ ಕಡೆ ಹೋದರೂ, ರೋಗಗ್ರಸ್ತವಾದರೂ, ಅಂಗಾಂಗಗಳು ಸತ್ತು ಹೋದರೂ, ಪಾಪ ಮಾಡುವಾಗ ಪಾಪದ ಸಂಬಳ, ನಾಶನ, ಮರಣ ನಮ್ಮ ಶರೀರದಲ್ಲಿ, ಕುಟುಂಬದಲ್ಲಿ ಅದು ಕಾರ್ಯ ಮಾಡಲು ತಾನಾಗಿ ಪ್ರಾರಂಭ ಮಾಡುತ್ತೆ. ಯಾಕಂದ್ರೆ ಪಾಪಕ್ಕೆ ಒಂದು ನಿಯಮ ಉಂಟು, ಪಾಪ ಮಾಡುವವನು ಮರಣ ಅನುಭವಿಸಬೇಕು, ನಾಶವಾಗಬೇಕು ಎಂಬುದಾಗಿ. ಪವಿತ್ರಾತ್ಮರಿಗೆ ಒಂದು ನಿಯಮ ಉಂಟು, ಯಾರಲ್ಲಿ ಪವಿತ್ರಾತ್ಮರಿದ್ದಾರೋ ಅವರನ್ನು ಪವಿತ್ರಾತ್ಮ ಜೀವವೂ ಜೀವಾಳವೂ ಆಗಿದ್ದು ಜೀವದ ಕಡೆಗೆ ಕೊಂಡೊಯ್ಯುತ್ತಾರೆ. ಆದ ಕಾರಣ ಯೇಸು ಮಾತ್ರ ಸಾಲದು, ಯೇಸುವನ್ನ ಸ್ವೀಕರಿಸಿಕೊಂಡ ಮೇಲೆ ಅವರ ಪರಿಶುದ್ಧಾತ್ಮರಿಂದ ಅಭಿಷೇಕಿಸಲ್ಪಡಬೇಕು. ಪ್ರೇಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಮುಂದಿನ ವಚನದಲ್ಲಿ ನಾವು ನೋಡ್ತೇವೆ, ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿರಲಿ. ದೇವರ ಆತ್ಮ ನಮ್ಮೊಳಗಿರಬೇಕು. ಕಾರಣ ಯೇಸು ಶರೀರ ರೂಪದಲ್ಲಿದ್ದ ಯೇಸು ಎಲ್ಲ ಮಾನವರ ಪಾಪಗಳನ್ನು ತನ್ನ ಶರೀರದ ಮೇಲೆ ಹೊತ್ತುಕೊಂಡ ಕಾರಣ ಪಾಪದ ಸಂಬಳ ಮರಣ, ಅವರ ಶರೀರಕ್ಕೆ ಮರಣ ಉಂಟಾಯಿತು. ಆ ಮರಣ ಉಂಟಾದರೂ ಸಹ ಸ್ನಾನ ದೀಕ್ಷೆ ಸಂಸ್ಕಾರದಲ್ಲಿ ಪಾರಿವಾಳದ ರೂಪದಲ್ಲಿ ಪರಿಶುದ್ಧಾತ್ಮರು ಯೇಸುವಿನೊಳಗೆ ಬಂದು ವಾಸ ಮಾಡಿದ ಕಾರಣ ಪವಿತ್ರಾತ್ಮರು ಅವರೊಳಗೆ ಜೀವಾಳವಾಗಿದ್ದು ಮರಣಕ್ಕೆ ಗುರಿಯಾಗಿದ್ದ, ನಾಶನಕ್ಕೆ ಹೋಗುತ್ತಿದ್ದ ಶರೀರವನ್ನು ಪವಿತ್ರಾತ್ಮರ ಜೀವ ಮತ್ತೆ ಜೀವಕ್ಕೆ ಎಬ್ಬಿಸಿತು. ಅರ್ಥ ಆಗ್ತಿದೆ ಅಲ್ವಾ? ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವ ಆತ್ಮನ ಮುಖಾಂತರ, ಯೇಸುವಲ್ಲಿ ಪವಿತ್ರಾತ್ಮರು ಇದ್ದ ಕಾರಣ ಅವರ ಶರೀರ ಇಡೀ ಲೋಕದ ಪಾಪಗಳನ್ನು ಹೊತ್ತುಕೊಂಡು ಪಾಪದ ಸಂಬಳ ಮರಣ ಶರೀರಕ್ಕೆ ಬಂದರೂ ಸಹ ಆತ್ಮ ಅವರಲ್ಲಿ ಜೀವಾಳವಾಗಿದ್ದ ಕಾರಣ ಅವರ ಶರೀರವನ್ನು ಪುನರುತ್ಥಾನಗೊಳಿಸಿತು, ಹೊಸ ಜೀವವನ್ನು ತಂದು ಕೊಟ್ಟಿತು. ಪುನರುತ್ಥಾನದ ಶರೀರ, ಮಹಿಮಾನ್ವಿತ ಶರೀರವನ್ನು ಪ್ರಭು ಯೇಸು ಪಡೆದುಕೊಂಡದ್ದು ಪವಿತ್ರಾತ್ಮರ ಶಕ್ತಿಯಿಂದ. ಅದೇ ಪರಿಶುದ್ಧಾತ್ಮರು, ಯೇಸುವಿನಲ್ಲಿ ಕಾರ್ಯ ಮಾಡಿದ ಪರಿಶುದ್ಧಾತ್ಮರು ನಮ್ಮಲ್ಲಿ ವಾಸಿಸಬೇಕು. ಅವರು ವಾಸಿಸಿದರೆ ಈ ಶರೀರ ನಾಶನಕ್ಕೆ ಗುರಿಯಾದರೂ ಸಹ ಅದು ಪುನರುತ್ಥಾನದ ಮಹಿಮೆಯನ್ನು, ನಶ್ವರ ಅಂಗಾಂಗಗಳು ಹೊಸದಾಗಿ ರೂಪುಗೊಳ್ಳುತ್ತದೆ. ಪ್ರೇಸ್ ದ ಲಾರ್ಡ್. ಈ ಉದ್ದೇಶಕ್ಕಾಗಿಯೇ ಪರಿಶುದ್ಧಾತ್ಮರನ್ನ ನಮ್ಮೊಳಗೆ ನೆಲೆಸುವಂತೆ ದೇವರು ಮಾಡಿರುವುದು. ಇದಕ್ಕೆ ರೆಫರೆನ್ಸ್ ಆಗಿ ನಾವು ನೋಡ್ತೀವಿ 2 ಕೊರಿಂಥ 5ನೇ ಅಧ್ಯಾಯ
ತುಂಬ ಚೆನ್ನಾಗಿದೆ. ಸ್ವಲ್ಪ ಫ್ರೀ ಇದ್ದರೆ ಬೈಬಲ್ನ ಸಹ ನನ್ನೊಟ್ಟಿಗೆ ನೀವು ತೆಗೆದುಕೊಂಡ್ರೆ ಒಳ್ಳೆಯದು. ಅಥವಾ ಫ್ರೀ ಆದ ನಂತರ ಮತ್ತೊಮ್ಮೆ ಬೈಬಲನ್ನು ತೆಗೆದಿಟ್ಕೊಂಡು ಹೇಳುವ ವಾಕ್ಯಕ್ಕೆ ಅನುಗುಣವಾಗಿ ಬೋಧನೆಯನ್ನು ನೀವು ಗಮನಿಸಬೇಕು. 2 ಕೊರಿಂಥ 5:1-5. ಪವಿತ್ರಾತ್ಮರು ನಮ್ಮೊಳಗೆ ಯಾಕೆ ಇದ್ದಾರೆ? ಯೇಸು ಶರೀರ ರೂಪದಲ್ಲಿ ಹೊರಗಡೆ ಇದ್ದರು, ಹೌದಲ್ವಾ? ಆದರೆ ಪವಿತ್ರಾತ್ಮರು ಹೊರಗಿಲ್ಲ, ನಮ್ಮೊಳಗೆ ವಾಸ ಮಾಡುತ್ತಿದ್ದಾರೆ. ಭೂಮಿಯ ಮೇಲಿನ ನಮ್ಮ ಈ ದೇಹ ಎಂಬ ಗುಡಾರ ನಾಶವಾಗಿ ಹೋದರೂ ಸ್ವರ್ಗದಲ್ಲಿ ಶಾಶ್ವತವಾದ ಗೃಹವೊಂದು ನಮಗೆ ದೊರಕುವುದು. ಅದು ಮಾನವರಿಂದ ನಿರ್ಮಿತವಾದುದಲ್ಲ, ದೇವರಿಂದಲೇ ನಿರ್ಮಿತವಾದುದು. ಇದು ನಮಗೆ ತಿಳಿದ ವಿಷಯ. ಈ ಶರೀರವೆಂಬ ಗೂಡಾರ, ಇದರೊಳಗಡೆ ಆತ್ಮ, ದೇವರ ಆತ್ಮ, ಜೀವಾತ್ಮ ಇದೆ, ಹೌದಲ್ವಾ? ಈ ಶರೀರವೆಂಬ ಗೂಡಾರ ಮನೆಯೊಳಗಿದ್ರೆ, ಈಗ ನೋಡಿ, ಈ ಮನೆ ಒಳಗಡೆ ದೇವರ ಆಲಯದೊಳಗೆ ನಾನಿದ್ದೇನೆ. ನನ್ನ ಮೇಲೆ ಗೂಡಾರದ ರೂಪದಲ್ಲಿ ಈ ಆಲಯ ನನ್ನನ್ನು ಆವರಿಸಿಕೊಂಡಿದೆ. ಆಲಯದ ಒಳಗೆ ನಾನಿದ್ದೇನೆ. ಹಾಗೆ ಈ ಶರೀರವೆಂಬ ಗೂಡಾರದ ಒಳಗೆ ಮನುಷ್ಯನ ಜೀವಾತ್ಮ ಮತ್ತು ದೇವರು ಕೊಟ್ಟಿರುವ ಪವಿತ್ರಾತ್ಮರು ವಾಸ ಮಾಡುವವರಾಗಿದ್ದಾರೆ. ಈ ಶರೀರವೆಂಬ ಗೂಡಾರದಲ್ಲಿರುವವರೆಗೆ ನಾವು ನರಳುತ್ತೇವೆ. ಸ್ವರ್ಗೀಯ ನಿವಾಸವನ್ನು ನಮ್ಮ ದೇಹದ ಮೇಲೆ, ಸ್ವರ್ಗೀಯ ನಿವಾಸವನ್ನು ಈ ನಮ್ಮ ದೇಹದ ಮೇಲೆ ಎಂದಿಗೆ ನಾವು ಧರಿಸಿಕೊಳ್ಳುತ್ತೇವೋ ಎಂದು ಹಾತೊರೆಯುತ್ತೇವೆ. ರಕ್ತ ಮಾಂಸ ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥವಲ್ಲ. 1 ಕೊರಿಂಥ 15:50 ನಾವು ನೋಡ್ತೇವೆ. ಮಣ್ಣಿನಿಂದ ಉಂಟಾದ ಈ ಶರೀರ ಮಣ್ಣಲ್ಲಿ ಮಣ್ಣಾಗಿ ಹೋಗುವುದು. ಈ ರಕ್ತ ಮಾಂಸ ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥವಲ್ಲ. ಆದರೆ ಸ್ವರ್ಗೀಯ ನಿವಾಸ ಅಂದರೆ ನಾಶನಕ್ಕೆ ಗುರಿಯಾಗಬೇಕಾಗಿರುವ ಈ ಶರೀರ, ಸ್ವರ್ಗೀಯ ನಿವಾಸವನ್ನು, ಸ್ವರ್ಗೀಯ ಗುಡಾರವನ್ನು, ಸ್ವರ್ಗೀಯ ಶರೀರವನ್ನು ಧರಿಸಿಕೊಳ್ಳುತ್ತದೆ. ಅರ್ಥ ಆಗ್ತಿದೆ ಅಲ್ವಾ? ಅದನ್ನು ಧರಿಸಿಕೊಂಡಾಗ ನಾವು ಬೆತ್ತಲೆಯಾಗಿ ಇರಲಾರೆವು. ಆದಿ ತಂದೆ ತಾಯಿ ಆದಾಮ ಮತ್ತು ಅವ್ವ ಪಾಪ ಮಾಡುವುದಕ್ಕೆ ಮೊದಲು ಅವರು ಬೆತ್ತಲೆಯಾಗಿದ್ದರು ಸಹ ನಾಚಿಕೊಳ್ಳಲಿಲ್ಲ. ಅವರಿಗೆ ಬೆತ್ತಲೆಯಾಗಿದ್ದೇವೆಂದು ಗೊತ್ತಾಗಲಿಲ್ಲ. ಕಾರಣ ದೇವರ ಮಹಿಮೆ, ಪವಿತ್ರಾತ್ಮದತ್ತ ಮಹಿಮೆ ಅವರನ್ನು ಆವರಿಸಿಕೊಂಡಿತ್ತು. ಪಾಪ ಮಾಡಿದಾಗ ಪವಿತ್ರಾತ್ಮದತ್ತ ಮಹಿಮೆಯನ್ನು ಕಳೆದುಕೊಂಡ ಕಾರಣ ಅವರಿಗೆ ನಾಚಿಕೆ ಉಂಟಾಯಿತು, ಬೆತ್ತಲೆಯಾಗಿದ್ದೇವೆಂಬ ಅರಿವು ಉಂಟಾಯಿತು. ಓಕೆ, ನಾವು ಈ ದೇಹವೆಂಬ ಗುಡಾರದಲ್ಲಿರುವ ತನಕ ನರಳುತ್ತೇವೆ, ಭಾರದಿಂದ ಬಳಲುತ್ತೇವೆ. ಈ ದೇಹ ಕಳಚಿ ಹೋಗಬೇಕೆಂಬುದು ನಮ್ಮ ಬಯಕೆ ಅಲ್ಲ. ನಶ್ವರವಾದುದು ನುಂಗಿ ಹೋಗಿ ಅಮರವಾದುದು ಉಳಿಯಬೇಕೆಂಬುದೇ ಈ ಗೂಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಳ್ಳಲು ಅಪೇಕ್ಷಿಸುತ್ತೇವೆ. ನಾಶವಾಗಬೇಕಾಗಿರುವ ಶರೀರ, ಅಮರತ್ವವನ್ನು, ಅಳಿದು ಹೋಗುವಂತ ಈ ಶರೀರ ನಿತ್ಯತ್ವವನ್ನು ಧರಿಸಿಕೊಳ್ಳಬೇಕಾಗಿದೆ. ಪ್ರೇಸ್ ದ ಲಾರ್ಡ್. ರಕ್ತ ಮಾಂಸ ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥ ಅಲ್ಲ ಅಂದ್ರೆ, ಆದರೆ ಸ್ವರ್ಗೀಯ ಶರೀರಗಳು ಬೇರೆ. ಈಗ ದೇವದೂತರ ಶರೀರ, ಕೆರೂಬಿಗಳ ಶರೀರ, ಹೌದಲ್ವಾ? ಸಮುದ್ರದಲ್ಲಿರುವ ಜೀವರಾಶಿಗಳ ಶರೀರ, ಒಂದೊಂದಕ್ಕೂ ಒಂದೊಂದು ಶರೀರ ರೂಪ ಇದೆ. ನಾವು ಸ್ವರ್ಗೀಯ ಶರೀರವನ್ನು ಧರಿಸಿಕೊಳ್ಳುತ್ತೇವೆ. ಈ ಸುಸ್ಥಿತಿಗಾಗಿಯೇ, ಇದಕ್ಕಾಗಿಯೇ ಈ ಸ್ಥಿತಿಯನ್ನು ತಲುಪುವುದಕ್ಕಾಗಿಯೇ ದೇವರು ನಮ್ಮನ್ನು ಸಿದ್ಧಗೊಳಿಸಿದ್ದಾರೆ. ಇದಕ್ಕೆಲ್ಲ ಖಾತರಿಯಾಗಿ ಪವಿತ್ರಾತ್ಮರನ್ನೇ ನಮಗೆ ದಯಪಾಲಿಸಿದ್ದಾರೆ. ಆಮೇನ್, ಆಮೇನ್ ಎಂದು ಹಾಕೋಣ. ಪವಿತ್ರಾತ್ಮರು ನನ್ನ ಜೀವಾತ್ಮವಾಗಿದ್ದಾರೆ, ನನ್ನ ಜೀವಾಳ ಪರಿಶುದ್ಧಾತ್ಮರಾಗಿದ್ದಾರೆ. ಪ್ರೇಸ್ ದ ಲಾರ್ಡ್. ಸಾಧಾರಣ ಆ ಪವಿತ್ರಾತ್ಮರು ನಮ್ಮೊಳಗಿದ್ದು ಕಾರ್ಯ ಮಾಡುವವರಾಗಿದ್ದಾರೆ. ಈ ಚಂದಮಾಮ ಹಳೆಯ ಕತೆ ಪುಸ್ತಕಗಳನ್ನು ಓದುವಾಗ ಒಂದು ಕತೆ ನೆನಪಿಗೆ ಬರುತ್ತೆ. ಹೇಗೆಂದರೆ, ಒಬ್ಬ ರಾಕ್ಷಸನನ್ನು ಸಾಯಿಸಬೇಕಂತ ಜನ ಎಲ್ಲ ಏನೋ ಪ್ರಯತ್ನ ಮಾಡ್ತಾರೆ. ಅವ್ನು ಕೈ ಕತ್ತರಿಸಿದ್ರೆ ಮತ್ತೆ ಕೈ ಅಂಟ್ಕೊಳ್ಳುತ್ತೆ, ಕಾಲು ಕತ್ತರಿಸಿದ್ರೆ ಮತ್ತೆ ಕಾಲು ಅಂಟ್ಕೊಳ್ಳುತ್ತೆ, ತಲೆ ಕತ್ತರಿಸಿದ್ರು ಮತ್ತೆ ತಲೆ ಅಂಟ್ಕೊಳ್ಳುತ್ತೆ. ಇವನ ಪ್ರಾಣ ಎಲ್ಲಿದೆ? ಇವನ ಜೀವ ತೆಗಿಬೇಕು. ಹೇಗಪ್ಪ ಈ ಜೀವ ತೆಗಿಯೋದು ಅನ್ನುವಾಗ ಅವಾಗ ಒಬ್ಬ ಜ್ಯೋತಿಷ್ಯ ಅಥವಾ ಮುನಿ, ಸನ್ಯಾಸಿ ಇರ್ಬೋದು, ಅವ್ರು ಹೇಳ್ತಾರೆ, ಇವನ ಪ್ರಾಣ ಇವನೊಳಗಿಲ್ಲ, ಇವನ ಜೀವ, ಇವನ ಪ್ರಾಣ 7 ಕಡಲು ದಾಟಿ 7 ಬೆಟ್ಟಗಳು ದಾಟಿ ಅಲ್ಲೊಂದು ಗುಹೆಯಲ್ಲಿ ಒಂದು ಗಿಳಿಮರಿ ಇದೆ. ಆ ಗಿಳಿಮರಿ ಒಳಗಡೆ ಇವನ ಜೀವವಿದೆ. ನೀವು ಇವನನ್ನು ನಾಶ ಮಾಡಬೇಕಾದರೆ 7 ಕಡಲನ್ನು ದಾಟಿ 7 ಬೆಟ್ಟಗಳನ್ನು ದಾಟಿ ಆ ಗಿಳಿಮರಿಯನ್ನು ಕೊಂದರೆ ಇವನು ಇಲ್ಲಿ ಕೊಲ್ಲುತ್ತಾನೆ ಎಂಬುದಾಗಿ.
ಅದೇ ರೀತಿ ರಾಕ್ಷಸನನ್ನು ನಾಶ ಮಾಡಬೇಕು ಅನ್ನುವರು ಅಷ್ಟು ಪ್ರಯತ್ನ ಮಾಡಿ ಹೋಗಿ ಅಲ್ಲಿಯ ಗಿಳಿಮರಿಯನ್ನು ಹಿಡಿದುಕೊಂಡು ಅದನ್ನು ಕೈ ಮುರಿಯುವಾಗ ಇವನ ಕೈ ಮುರಿದೋಗುತ್ತೆ, ಅದನ್ನು ಕೊಲ್ಲುವಾಗ ಇವನು ಕೊಲ್ಲಲ್ಪಡುತ್ತಾನೆ. ಇದು ಒಂದು ಕಥೆ ರೂಪದಲ್ಲಿದ್ದರೂ ಸಹ ಈಗ ನನಗೆ ನೆನಪಾಗ್ತಾ ಇದೆ. ಓಕೆ, ಒಂದು ಕಥೆ ರೂಪದಲ್ಲಿದ್ದರೂ ಸಹ ಇವತ್ತು ನಮ್ಮ ಶತ್ರುವಾದ ಸೈತಾನ ನಮ್ಮ ಕೈಯನ್ನು ಕತ್ತರಿಸಲು, ನಮ್ಮ ಶರೀರವನ್ನು ನಾಶ ಮಾಡಲು ಅವನು ಪ್ರಯತ್ನ ಮಾಡ್ತಾ ಇದ್ದರೂ ಸಹ ಪಾಪ ಮತ್ತು ಮರಣದ ಮೂಲಕ ನಮ್ಮೊಳಗೆ ನಮ್ಮ ಜೀವ ಸರ್ವೇಶ್ವರನ ಕೈಯಲ್ಲಿದೆ. ದೇವರ ಅನುಮತಿ ಇಲ್ಲದೆ ನಮ್ಮ ಪ್ರಾಣವನ್ನು ಅವನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಜೀವದ ಒಡೆಯ, ಜೀವದ ಬುಗ್ಗೆ ಯೇಸು ಆಗಿದ್ದಾರೆ. ಅದಕ್ಕಾಗಿ ಸಂತ ಪೌಲ ಹೇಳ್ತಾರೆ, ಯೇಸುವಿನ ಆತ್ಮರು ನಿಮ್ಮಲ್ಲಿ ನೆಲೆಸಲಿ, ಅವರು ನಿಮಗೆ ಜೀವಾಳವಾಗಿದ್ದಾರೆ. ನಿಮ್ಮನ್ನು ನಾಶ ಮಾಡಬೇಕಾದರೆ ಮೊದಲು ಅವನು ಆತ್ಮರನ್ನು ಮುಟ್ಟಬೇಕಾಗಿದೆ. ಆ ಆತ್ಮರು ನಿಮಗೆ ಎಷ್ಟೇ ರೋಗಗಳು, ಕಷ್ಟಗಳು, ಸಮಸ್ಯೆಗಳು ನಿಮ್ಮ ಶರೀರವನ್ನು ಛಿದ್ರ ಮಾಡಿದರೂ ಸಹ ಅದನ್ನು ಉಜ್ಜೀವನಗೊಳಿಸಲು ಶಕ್ತರಾಗಿದ್ದಾರೆ. ಒಂದು ಕ್ಷಣಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸಿದ್ದೇನೆ. ಎಸೆಕೆಲ್ ಪ್ರವಾದಿಯ ಗ್ರಂಥ 37ನೇ ಅಧ್ಯಾಯ ವಚನ 1ರಿಂದ 14ರಲ್ಲಿ ಗೋರಿಗಳನ್ನು ತೆರೆದು, ಇಗೋ ಒಣಗಿ ಹೋಗಿರುವ ನಿಮ್ಮ ಪೂರ್ವಜರ ಎಲುಬುಗಳ ಮೇಲೆ ನರಗಳನ್ನು ತುಂಬಿ, ಮಾಂಸವನ್ನು ಹರಡಿ, ಚರ್ಮವನ್ನು ಹೊದಿಕೆಯಾಗಿ ನೀಡಿ, ಪವಿತ್ರಾತ್ಮರ ಜೀವಶ್ವಾಸ ಅದರಲ್ಲಿ ತುಂಬಿಸಿ ಅದನ್ನು ಮತ್ತೆ ಬದುಕುವಂತೆ ಮಾಡುವ ಕರ್ತನು ನಾನು ಎಂದು ನುಡಿದ ಪ್ರಭು ಯೇಸುವೆ, ಈ ಸಮಯದಲ್ಲಿ ಯಾರೆಲ್ಲ ಶಾರೀರಿಕವಾಗಿ ನಾನಾ ವಿಧವಾದ ರೋಗ ರುಜಿನಗಳಿಂದ ನರಳುತ್ತಿದ್ದಾರೋ ಅವರೆಲ್ಲರ ಮೇಲೆ ಯೇಸುವಿನಲ್ಲಿ ಕಾರ್ಯ ಮಾಡಿದ ಪರಿಶುದ್ಧಾತ್ಮರು, ಯೇಸುವಿನ ಶರೀರವನ್ನು ಪಾತಾಳದಲ್ಲಿ ಕೊಳೆತು ಹೋಗಲು ದೇವರು ಬಿಡಲಿಲ್ಲ. ಭೂಗರ್ಭ, ಪಾತಾಳದ ಶಕ್ತಿ ಯೇಸುವನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ. ಕಾರಣ ಯೇಸುವಿನಲ್ಲಿ ಜೀವವು ಜೀವಾಳವೂ ಆಗಿದ್ದ ಪರಿಶುದ್ಧಾತ್ಮರು ಯೇಸುವನ್ನು ಪುನರುತ್ಥಾನಗೊಳಿಸಿ ಮಹಿಮಾನ್ವಿತ ಶರೀರಧಾರಿಯನ್ನಾಗಿ ಮಾರ್ಪಡಿಸಿದ ರೀತಿಯಲ್ಲಿ ಅದೇ ಪರಿಶುದ್ಧಾತ್ಮರು ನಮ್ಮಲ್ಲಿಯೂ ಜೀವವು ಜೀವಾಳವೂ ಆಗಿದ್ದು, ನಶ್ವರವಾದ, ರೋಗಗ್ರಸ್ತವಾಗಿರುವ, ಸತ್ತು ಹೋಗಿರುವ ನಿಮ್ಮ ಶರೀರದ ಒಂದೊಂದು ಅಂಗಾಂಗಗಳು ಯೇಸುವಿನ ನಾಮದಲ್ಲಿ ಹೊಸದಾಗಿ ಸೃಷ್ಟಿಯಾಗಲಿ. ಅದು ಚೆನ್ನಾಗಿ ಕಾರ್ಯ ಮಾಡುವಂತೆ ನಿಮ್ಮ ಅಂಗಾಂಗಗಳು ರೂಪುಗೊಳ್ಳಲಿ. ಪವಿತ್ರಾತ್ಮರ ಜೀವ ತಲೆಯಿಂದ, ನೆತ್ತಿಯಿಂದ ಹಿಡಿದು ಪಾದದವರೆಗೂ ಹರಿದು ಹೋಗಲಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕುಗಳಿಂದ ಪವಿತ್ರಾತ್ಮರ ಜೀವಶ್ವಾಸ ಒಂದೊಂದು ಶರೀರಗಳಲ್ಲಿ ಆವೇಶಿಸಲಿ. ಸ್ವರ್ಗದ ಶಕ್ತಿ ನಿನ್ನ ಮೇಲೆ ಇಳಿದು ಬರುವುದು. ಆಗ ಇದೆಲ್ಲವೂ ನೆರವೇರುವುದೆಂಬ ವಾಗ್ದಾನದಂತೆ ಸ್ವರ್ಗದ ಶಕ್ತಿ ಪರಿಶುದ್ಧಾತ್ಮರು ಪ್ರತಿಯೊಂದು ರೋಗಿಗಳ ಮೇಲೆ ಇಳಿದು ಬರಲಿ. ಅವರ ಅಂಗಾಂಗಗಳು ಹೊಸದಾಗಿ ಸೃಷ್ಟಿಯಾಗಲಿ. ಅವರ ಸತ್ತು ಹೋದ ಕೆಲಸ ಕಾರ್ಯಗಳು, ಅವರ ಸತ್ತು ಹೋಗಿರುವ ಜೀವನ, ಅವರ ಸತ್ತು ಹೋಗಿರುವ ಗರ್ಭಕೋಶಗಳು, ಅಲ್ಲಿ ಪವಿತ್ರಾತ್ಮರ ಜೀವ ಪರಿಪೂರ್ಣವಾಗಿ ಕಾರ್ಯ ಮಾಡಿ ಹೊಸದಾಗಿ ಸೃಷ್ಟಿ ಮಾಡಿ ಫಲಭರಿತ ಮಕ್ಕಳಾಗಿ ಮಾರ್ಪಡಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ನಮ್ಮೊಳಗೂ ನಮ್ಮೊಡನೆಯೂ ವಾಸ ಮಾಡುವ ನಮ್ಮ ಜೀವಾಳವೂ ಆಗಿರುವ ಪರಿಶುದ್ಧಾತ್ಮರಿಗೆ ಸ್ತೋತ್ರವಾಗಲಿ. ಗಾಡ್ ಬ್ಲೆಸ್ ಯು.